ಕಥಾ ವೈಭವ ನಿಮ್ಮೊಂದಿಗೆ ಆಶ್ರೀ. ಇಂದು ಭಕ್ತರಿಗೆ ಮಹಾಶಿವರಾತ್ರಿ. ಈ ದಿನ ಈ ಕತೆ ಬಹಳ ಸೂಕ್ತವಾಗಿದೆ. ಕಥೆಯ ಹೆಸರು ಜಾಗರಣೆಗೆ ಒಂದು ಜಾಗೃತಿ. ಒಮ್ಮೆ ಪಾರ್ವತಿ ಪರಮೇಶ್ವರರು ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದರಂತೆ. ಆಗ ಅವರಿಗೊಂದು ವಿಚಿತ್ರ ದೃಶ್ಯ ಕಂಡಿತು. ಕೆಳಗೆ ಭೂಮಿಯ ಮೇಲೆ ಮನುಷ್ಯನೊಬ್ಬ ಮರದ ಕೊಂಬೆಯೊಂದನ್ನು ಕಡಿಯುತ್ತಿದ್ದ. ಇನ್ನೇನು ಮರದ ಕೊಂಬೆ ಕೆಳಗೆ ಬೀಳುವುದರಲ್ಲಿತ್ತು. ಆದರೆ ಮನುಷ್ಯ ಅದನ್ನು ಗಮನಿಸದೆ ಕಡಿಯುವುದರಲ್ಲೇ ತೊಡಗಿದ್ದ. ಮರದ ಕೊಂಬೆ ಏನಾದರೂ ತುಂಡಾಗಿ ಬಿದ್ದಿದ್ದರೆ ಆತನಿಗೆ ಪ್ರಾಣಾಂತಿಕವಾದ ಪೆಟ್ಟಾಗುವ ಸಂಭವವಿತ್ತು. ಪಾರ್ವತಿಯು, ಪರಮೇಶ್ವರ, ಮರದ ಕೊಂಬೆ ಆತನ ಮೇಲೆ ಬಿದ್ದರೆ ಆತ ಉಳಿಯಲಾರ, ಆತನನ್ನು ಕಾಪಾಡಿ ಎಂದರು. ಪರಮೇಶ್ವರನು, ಮಕ್ಕಳನ್ನು ಕಾಪಾಡುವುದು ತಾಯಿಯ ಕರ್ತವ್ಯವಲ್ಲವೇ? ನೀನು ಜಗತ್ತಿಗೇ ತಾಯಿ, ನೀನು ಆತನನ್ನು ಕಾಪಾಡಬಾರದೆ ಎಂದು ವಿನೋದವಾಗಿ ಕೇಳಿದರಂತೆ. ಅವರಿಬ್ಬರ ನಡುವೆ ನೀನು ತಾನೆಂಬ ಚರ್ಚೆ ನಡೆಯಿತಂತೆ. ಕೊನೆಗೆ ಅವರಿಬ್ಬರೂ ಮರದ ಕೊಂಬೆ ಮನುಷ್ಯನ ಮೇಲೆ ಬಿದ್ದಾಗ ಆತನೇನಾದರೂ ಅಪ್ಪಾ ದೇವರೇ ಎಂದು ಕಿರಿಚಿಕೊಂಡರೆ ಪರಮೇಶ್ವರನೇ ಕಾಪಾಡಬೇಕೆಂದು, ಆತ ಅಮ್ಮಾ ದೇವಿ ಎಂದು ಕಿರಿಚಿಕೊಂಡರೆ ಪಾರ್ವತಿಯೇ ಕಾಪಾಡಬೇಕೆಂದು ತೀರ್ಮಾನಿಸಿಕೊಂಡರು. ಅವರಿಬ್ಬರೂ ನೋಡುತ್ತಿದ್ದಂತೆಯೇ ಮರದ ಕೊಂಬೆ ತುಂಡಾಗಿ ಮನುಷ್ಯನ ಮೇಲೆಯೇ ಬಿದ್ದಿತು. ಆದರೆ ಮನುಷ್ಯ ಅಪ್ಪಾ ಎಂದು ಕಿರುಚಲಿಲ್ಲ, ಅಮ್ಮ ಎಂದೂ ಕಿರುಚಲಿಲ್ಲ. ಅಯ್ಯಯ್ಯೋ ಅಯ್ಯೋ ಛೇ ಸತ್ತೆ ಎಂದು ಕಿರುಚಿಕೊಂಡ. ಆಗ ಪಾರ್ವತಿ ಪರಮೇಶ್ವರಿಬ್ಬರೂ, ಆತ ನಮ್ಮಿಬ್ಬರಲ್ಲಿ ಯಾರನ್ನೂ ಕರೆಯಲಿಲ್ಲ, ಅಯ್ಯೋ ಅಯ್ಯಯ್ಯೋ ಛೇ ಸತ್ತೆ ಎಂದು ಕಿರುಚಿಕೊಂಡ. ನಾವೇಕೆ ಆತನ ರಕ್ಷಣೆಗೆ ಹೋಗಬೇಕು ಎನ್ನುತ್ತಾ ಅಲ್ಲಿಂದ ಹೊರಟು ಹೋದರಂತೆ. ಪಾರ್ವತಿ ಪರಮೇಶ್ವರರು ತಮ್ಮನ್ನು ಕರೆದರೆ ಮಾತ್ರ ಬಂದು ರಕ್ಷಣೆ ಮಾಡುತ್ತಾರೆ, ಇಲ್ಲದಿದ್ದರೆ ಇಲ್ಲವೆಂದು ಭಾವಿಸಬಾರದು. ಇಲ್ಲೊಂದು ಮಹತ್ವದ ಸಂದೇಶವಿದೆ. ಮರದ ಕೊಂಬೆ ಕಡಿಯುತ್ತಿದ್ದ ಮನುಷ್ಯ ಅಪ್ಪ ಎನ್ನಲಿಲ್ಲ, ಅಮ್ಮ ಎನ್ನಲಿಲ್ಲ. ಏಕೆ ಗೊತ್ತೇ? ಆತನಿಗೆ ಮಾತನಾಡುವಾಗ ಅಪ್ಪ ಅಮ್ಮ ಎನ್ನುವ ಒಳ್ಳೆಯ ಮಾತುಗಳನ್ನು ಹೇಳುವ ಅಭ್ಯಾಸವೇ ಇರಲಿಲ್ಲ. ಅಯ್ಯೋ ಅಯ್ಯಯ್ಯೋ ಛೇ ತೂ ದರಿದ್ರ, ಹಾಳಾಗಿ ಹೋಗಲಿ, ಸಾಯಲಿ, ಪೀಡೆ, ಸುಡುಗಾಡು, ಅನಿಷ್ಟ ಮುಂತಾದ ಮಾತುಗಳನ್ನು ಹೇಳುವ ಅಭ್ಯಾಸವಿತ್ತು. ಹಾಗಾಗಿ ಆತನು ಮರದ ಕೊಂಬೆ ತನ್ನ ಮೇಲೆ ಬಿದ್ದಾಗ ಅವನಿಗೆ ಅರಿವಿಲ್ಲದಂತೆಯೇ ಬಾಯಿಂದ ಒಳ್ಳೆಯ ಮಾತುಗಳೇ ಬರಲಿಲ್ಲ. ಒಳ್ಳೆಯ ಅಭ್ಯಾಸ ಇಲ್ಲದಿದ್ದರಿಂದ ಅಯ್ಯೋ ಅಯ್ಯಯ್ಯೋ ಛೇ ಸತ್ತೆ ಎನ್ನುವ ಶಬ್ದಗಳೇ ಹೊರಬಂದಿತ್ತು. ನಾವು ಮಾತಿನ ಮಧ್ಯೆ ಒಳ್ಳೆಯ ಶಬ್ದಗಳನ್ನೇ ಬಳಸಬೇಕು. ಒಳ್ಳೆಯ ಶಬ್ದಗಳನ್ನು ಬಳಸುವ ಅಭ್ಯಾಸ ಬೆಳೆಸಿಕೊಳ್ಳುವುದು ಒಳ್ಳೆಯದು. ಈಗ ನಾವು ಒಂದು ಕ್ಷಣ ನಮ್ಮ ಬಗ್ಗೆಯೇ ಯೋಚಿಸೋಣ. ನಾವು ಮಾತಿನ ಮಧ್ಯೆ ನಮಗೆ ಅರಿವಿಲ್ಲದಂತೆಯೇ ಛೇ ತೂ ದರಿದ್ರ, ಹಾಳಾಗಿ ಹೋಗಲಿ, ಸಾಯಲಿ, ಸುಡುಗಾಡು, ಅನಿಷ್ಟ, ಪೀಡೆ ಮುಂತಾದ ಶಬ್ದಗಳನ್ನು ಬಳಸುವ ಅಭ್ಯಾಸವಿದ್ದರೆ ಬಿಡಲು, ಕೆಟ್ಟ ಮಾತುಗಳನ್ನು ಸರಾಗವಾಗಿ ಹೇಳುವ ಅಭ್ಯಾಸವಿದ್ದರೆ ಈ ದಿನ ಶಿವರಾತ್ರಿ ದಿನ ಶುಭ ದಿನದಂದು ಬಿಡುವ ಆಲೋಚನೆಯನ್ನು ನಾವು ಮಾಡಬಹುದು. ಕತೆ ಹೇಳೋಣ, ಕೇಳೋಣ, ಎಲ್ಲರೊಂದಿಗೆ ಹಂಚಿಕೊಳ್ಳೋಣ. ಮತ್ತೊಮ್ಮೆ ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ ನಿಮ್ಮೊಂದಿಗೆ ಆಶ್ರೀ.